ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯ ಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ತತ್ವಜಿಜ್ಞಾಸು ಸಾಧಕರು, ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಒಂದು ಸಂದೇಶವನ್ನು ಕುರಿತು ಇಂದು ಚಿಂತನೆ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ವೇದಾಂತ ಪ್ರಸ್ಥಾನದ ಈ ಗ್ರಂಥಗಳಿಗೆ, ಅಂದರೆ ಭಗವದ್ಗೀತಾ, ದಶೋಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರ ಗ್ರಂಥಗಳಿಗೆ ಭಾಷ್ಯವನ್ನು ಬರೆದು ಅಷ್ಟರಿಂದ ತೃಪ್ತರಾಗದೆ ಉಪದೇಶ ಸಾಹಸ್ರಿ ಎನ್ನುವಂಥ ಅದ್ಭುತವಾದ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇಂದು ನಾನು ಉಪದೇಶ ಸಾಹಸ್ರಿಯಿಂದ ಒಂದು ವಾಕ್ಯವನ್ನು ತೆಗೆದುಕೊಂಡು ವಿಚಾರವನ್ನು ಮಾಡ್ತೇನೆ. ನಾನು ಅಂತ ಹೇಳ್ತಾ ಇದ್ದೇವಲ್ಲ, ವೇದಾಂತಿ ವಿಚಾರ. ನಾನು ಊಟ ಮಾಡಿದೆ, ನಾನು ಪುಸ್ತಕವನ್ನು ಬರೆದೆ, ನಾನು ಸ್ನಾನವನ್ನು ಮಾಡಿದೆ, ನಾನು ಪೂಜೆಯನ್ನು ಮಾಡಿದೆ, ನಾನು ಈಗ ತಾನೇ ಚೆನ್ನೈನಿಂದ ಬೆಂಗಳೂರಿಗೆ ಬಂದೆ, ನಾನು ನಾಳೆ ದಿವಸ ಮೈಸೂರಿಗೆ ಹೋಗ್ತೇನೆ. ಈ ವ್ಯವಹಾರಗಳಲ್ಲಿ ನಾನು ಅಂತ ಹೇಳ್ತಾ ಇದ್ದೇವೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಹೇಳ್ತಾ ಇದ್ದಾರೆ, ಈ ನಾನು ಎನ್ನುವ ವಸ್ತುವಿನಲ್ಲಿ ಎರಡಂಶಗಳು ಸೇರಿಕೊಂಡಿವೆ. ಒಂದು ಇದಮಂಶ, ಮತ್ತೊಂದು ಅನಿದಮಂಶ. ಇದಮಂಶ ಇದು ಅಂತ ಹೇಳುವ ಅಂಶ, ಮತ್ತೊಂದು ಇದು ಎನ್ನುವುದಕ್ಕೆ ವಿಷಯವಲ್ಲದೆ ಇರುವಂಥ ಅಂಶವಿದೆ ಅಂತ ಹೇಳ್ತಾರೆ. ಆ ಶ್ಲೋಕವನ್ನು ಹೇಳ್ತೇನೆ, ತುಂಬ ಚೆನ್ನಾಗಿದೆ. ಇದಮಂಶೋಹಮಿತ್ಯತ್ರ ತ್ಯಾಜ್ಯೋ ನಾತ್ಮೇತಿ ಪಂಡಿತೈಃ ಅಹಂ ಬ್ರಹ್ಮೇತಿ ಶಿಷ್ಟೋಂಶಃ ಭೂತಪೂರ್ವಗತೇರ್ಭವೇತಿ. ಒಂದು ಶ್ಲೋಕ. ಇದಮಂಶೋಹಮಿತ್ಯತ್ರ ತ್ಯಾಜ್ಯೋ ನಾತ್ಮೇತಿ ಪಂಡಿತೈಃ. ಇದಂ ಅಂಶಃ ಅಹಂ ಇತ್ಯತ್ರ ತ್ಯಾಜ್ಯಃ ಅನಾತ್ಮ ಇತಿ ಪಂಡಿತೈಃ ಅಹಂ ಬ್ರಹ್ಮ ಇತಿ ಶಿಷ್ಟಃ ಅಂಶಃ ಭೂತಪೂರ್ವಗತೇಃ ಭವೇತ್. ಪದಚ್ಛೇದ. ಅಹಂ ಇತ್ಯತ್ರ ಲೋಕದಲ್ಲಿ ವ್ಯವಹಾರಗಳನ್ನು ಮಾಡುವಾಗ ಎಲ್ಲರೂ ಕೂಡ ನಾನು ಅನ್ನುತ್ತಾರೆ. ಈ ನಾನು ಎನ್ನುವಾಗ ಒಂದು ಇದಮಂಶ, ಇದು ಅನ್ನುವ ಅಂಶ, ಮತ್ತೊಂದು ಅನಿದಮಂಶ. ಇದು ಎನ್ನುವ ಪದಕ್ಕೆ ವಿಷಯವಲ್ಲದೇ ಇರುವಂಥ ಸಾಕ್ಷಿ ಅಂಶ. ಉದಾಹರಣೆ ಕೊಡ್ತೇನೆ.
ನಾನು ಓದುತ್ತೇನೆ ಅಂತೇನೆ. ನಾನು ಓದುತ್ತೇನೆ, ನಾನು ಎನ್ನುವಾಗ ಕಣ್ಣು ಪ್ಲಸ್ ತಾನು, ಆತ್ಮ ಚೈತನ್ಯದ ಜೊತೆಯಲ್ಲಿ ಕಣ್ಣು ಎನ್ನುವಂಥ ಕರ್ಣವು ಸೇರಿಕೊಂಡಾಗ ನಾನು ಅಂತಾಯಿತು. ನಾನು ಓದುತ್ತೇನೆ ಎನ್ನುವಾಗ ಒಂದು ಕಣ್ಣಿನ ಅಂಶ, ಮತ್ತೊಂದು ಚಿದಾತ್ಮನಾದ ಪ್ರತ್ಯಗಾತ್ಮನ ಅಂಶ. ಇದನ್ನು ಅರ್ಥ ಮಾಡಿಕೊಂಡು ಇದಮಂಶೋಹಮಿತ್ಯತ್ರ ತ್ಯಾಜ್ಯ. ನಾನು ಎನ್ನುವಾಗ ಯಾವುದು ನಾನಲ್ಲವೋ, ಯಾವುದು ಇದಂ ಅನ್ನುವಂಥ ಶಬ್ದಕ್ಕೆ ವಿಷಯವಾಗಿದೆಯೋ ಅದನ್ನು ಅನಾತ್ಮ ಅಂತ ಬಿಟ್ಟುಬಿಡಬೇಕು. ಕಣ್ಣು ನಾನಲ್ಲ, ಮತ್ಯಾರು? ಕಣ್ಣಿಗೆ ಕಣ್ಣಾಗಿರುವ, ಕಣ್ಣಿಗೆ ಪ್ರತ್ಯಗಾತ್ಮನಾಗಿರುವ, ಕಣ್ಣನ್ನು ಬೆಳಗುತ್ತಿರುವಂಥ ಆತ್ಮನೇ ನಾನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ನನಗೆ ವಯಸ್ಸಾಯಿತು, ನಾನು ನನ್ನನ್ನು, ನನ್ನಿಂದ, ನನಗೆ, ನನ್ನ ದೆಸೆಯಿಂದ, ನನ್ನಲ್ಲಿ, ಇದು ನನ್ನ ಮನೆ ಅಂತೇನೆ. ನನ್ನ ಎನ್ನುವಾಗ ಒಂದು ಶರೀರ ಮತ್ತೊಂದು ಆತ್ಮ. ಹೀಗೆ ನಾನು ಎನ್ನುವಂಥ ವ್ಯವಹಾರದಲ್ಲಿ ಒಂದು ಇದಮಂಶ ಸೇರಿಕೊಂಡಿದೆ. ಇದಮಂಶಕ್ಕೆ ಹೆಸರು ಅನಾತ್ಮಾಂಶ. ನೋಡಿ, ನಾನು ಓದುತ್ತೇನೆ ಎನ್ನುವಾಗ ಕಣ್ಣು, ನಾನು ತಿನ್ನುತ್ತೇನೆ ಎನ್ನುವಾಗ ಬಾಯಿ, ಮಾತನಾಡುತ್ತೇನೆ ಎನ್ನುವಾಗ ಬಾಯಿ, ನಾನು ಕೇಳುತ್ತೇನೆ ಎನ್ನುವಾಗ ಕಿವಿ, ನಾನು ಬರೆಯುತ್ತೇನೆ ಎನ್ನುವಾಗ ಕೈ, ನಾನು ವಾಕ್ ಮಾಡ್ತೇನೆ ಎನ್ನುವಾಗ ಕಾಲು. ಇದೆಲ್ಲಕ್ಕೂ ಹೆಸರು ದೇಹೇಂದ್ರಿಯ ಕಾರ್ಯಕರಣ ಸಂಘಾತ. ಅಚೇತನವಾಗಿರುವ ಅನಾತ್ಮವಾದ ಕಾರ್ಯಕಾರಣ ಸಂಘಾತ ವ್ಯಾಪಾರವನ್ನು ನನ್ನ ಮೇಲೆ ಹಾಕಿಕೊಂಡು ನಾನು ಮಾಡುತ್ತೇನೆ ಅಂತ ಹೇಳ್ತಾ ಇದ್ದೇವೆ. ಆದರೆ ಜ್ಞಾನಿಗಳಿಗೆ ಗೊತ್ತು, ನಾನು ಎನ್ನುವಾಗ ಯಾವ ವ್ಯಾಪಾರಗಳನ್ನು ಮಾಡದಿರುವ ನಿಷ್ಕ್ರಿಯನಾದ ಅವಿಕ್ರಿಯನಾದ ಆತ್ಮನೇ ನಾನು ಅಂತ ತಿಳ್ಕೊಂಡಿದ್ದಾರೆ. ಅದನ್ನು ಉಪದೇಶ ಮಾಡ್ತಾ ಇದ್ದಾರೆ. ಇದಮಂಶೋಹಮಿತ್ಯತ್ರ ತ್ಯಾಜ್ಯ. ಇದಂ ಅನ್ನುವಂಥ ಅಂಶವು ಬಿಡಲ್ಪಡತಕ್ಕದ್ದು. ಯಾಕೆ? ಅನಾತ್ಮ. ಕಣ್ಣು ನಾನಲ್ಲ. ಕಣ್ಣಿಲ್ಲದೆ ಹೋದರೂ ನಾನಿದ್ದೇನೆ, ಕಿವಿ ಇಲ್ಲದೆ ಹೋದರೂ ನಾನಿದ್ದೇನೆ. ಎಷ್ಟೋ ಜನ ಕುರುಡರಿರ್ತಾರೆ, ಆ ಕುರುಡರು ಓದೋಕ್ಕಾಗೋದಿಲ್ಲ, ಆದರೆ ನಾನು ಅಂತ ಹೇಳ್ತಾರೆ ಅವರು. ನಾನು ಊಟ ಮಾಡ್ತೇನೆ ಅಂತಾರೆ. ಕೆಲವರಿಗೆ ಮಾತನಾಡಕ್ಕೆ ಬರೋದಿಲ್ಲ, ಮೂಕರಾಗಿರ್ತಾರೆ, ಅವರು ಕಣ್ಣಿಂದ ನೋಡ್ತಾರೆ. ಮೂಗಿಲ್ಲದೆ ಕಣ್ಣಿಂದ ನೋಡುತ್ತಾರೆ, ಕಣ್ಣಿಲ್ಲದೆ ಕಿವಿಯಿಂದ ಕೇಳ್ತಾರೆ. ಆದ್ದರಿಂದ ಎಲ್ಲ ಇಂದ್ರಿಯಗಳು ಕೂಡ ಅನಾತ್ಮವಾಗಿವೆ. ಇಂದ್ರಿಯಗಳಿಗೂ ನನಗೂ ಸಂಬಂಧವಿಲ್ಲ. ನಾಹಂ ದೇಹ ನೇಂದ್ರಿಯಾಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ ದಾರಾಪತ್ಯ ಕ್ಷೇತ್ರವಿತ್ತಾದಿ ದೂರ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ. ಶಂಕರಾಚಾರ್ಯರವರ ಒಂದು ಶ್ಲೋಕ. ಆದ್ದರಿಂದ ನಾನು ಎನ್ನುವಾಗ ಇದಮಂಶವನ್ನು, ಇಂದ್ರಿಯ ಮನಸ್ಸು ಬುದ್ಧಿಗಳ ಅಂಶವನ್ನು ಅನಾತ್ಮ ಎಂದು ತಿಳಿದುಕೊಂಡು ತ್ಯಾಜ್ಯ ಬಿಟ್ಬಿಡಬೇಕು. ಯಾರು ಪಂಡಿತೈಹಿ, ಯಾರು ವಿವೇಕಿಗಳೋ, ಯಾರು ಪಂಡಿತರೋ, ವಿಮರ್ಶಕರೋ ಅಂಥವ್ರು ತಿಳ್ಕೊಳ್ಬೇಕು. ಶರೀರ ನಾನಲ್ಲ, ನಾಲಿಗೆ ನಾನಲ್ಲ, ಕಣ್ಣು ನಾನಲ್ಲ, ಹಲ್ಲು ನಾನಲ್ಲ ಅಂತ ತಿಳ್ಕೊಳ್ಬೇಕು. ಅಹಂ ಬ್ರಹ್ಮೇದ್ಯ ಶಿಷ್ಟೋಂಶ. ಇನ್ನು ಉಳಿದುಕೊಳ್ಳುವ ಅಂಶವಿದೆಯಲ್ಲ, ಇದಮಂಶವನ್ನು ತೆಗೆದು ಹಾಕಿಬಿಟ್ಟರೆ ಅಹಂನಲ್ಲಿ ಉಳಿಯುವಂಥ ಅಂಶವೇ ಬ್ರಹ್ಮ. ಇದನ್ನೇ ಉಪನಿಷತ್ತುಗಳಲ್ಲಿ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ ಎಂದು ಹೇಳುತ್ತಿದ್ದಾರೆ. ನಾನೇ ಬ್ರಹ್ಮ ಎನ್ನುವಾಗ ಪ್ರತ್ಯಗಾತ್ಮನ ಸ್ವರೂಪವನ್ನು ಇಟ್ಟುಕೊಳ್ಳಬೇಕು. ಅನಾತ್ಮವಾದ ದೇಹಾದಿಗಳ ಸ್ವರೂಪವನ್ನು ನಾನಲ್ಲ ಎಂದು ತಿಳಿದುಕೊಂಡು ಅಭಿಮಾನವನ್ನು ಬಿಡಬೇಕು. ಅಭಿಮಾನ ಬಿಡಬೇಕು ಅಂತಂದರೆ ಮಾತನಾಡಬಾರ್ದು, ನೋಡಬಾರ್ದು,
ಕೆಲಸ ಮಾಡಬಾರ್ದು ಅಂತ ಅರ್ಥವಲ್ಲ. ಏನೇ ಕೆಲಸ ಕಾರ್ಯಗಳಾಗುತ್ತಿದ್ದರೂ ಇದಕ್ಕೂ ನನಗೂ ಯಾವ ಸಂಬಂಧವಿಲ್ಲ. ಅನಾತ್ಮವಾಗಿರುವ ಜಡವಾಗಿರುವ ದೇಹೇಂದ್ರಿಯಾದಿಗಳು ತಮ್ಮ ವ್ಯಾಪಾರವನ್ನು ಮಾಡ್ತಾಯಿವೆ. ಈ ವ್ಯಾಪಾರಕ್ಕೆ ಆಸ್ಪದನಾಗಿರುವ ಚೈತನ್ಯ ಸ್ವರೂಪವಾಗಿರುವ ಆತ್ಮ ನಾನು ಅಂತ ತಿಳ್ಕೊಳ್ಬೇಕು. ಒಂದು ಉದಾಹರಣೆ ಕೊಡ್ತೇನೆ. ಈಗ ಕರೆಂಟ್ ಇದೆ, ಎಲೆಕ್ಟ್ರಿಸಿಟಿ, ಅದು ಬಲ್ಪಿನ ಮುಖಾಂತರ ಬಂದಾಗ ಬೆಳಕನ್ನು ಕೊಡುತ್ತೆ, ಫ್ಯಾನ್ ಮುಖಾಂತರ ಬಂದಾಗ ಗಾಳಿಯನ್ನು ಕೊಡುತ್ತೆ, ಫ್ರಿಡ್ಜ್ ಮುಖಾಂತರ ಬಂದಾಗ ಎಲ್ಲ ಪದಾರ್ಥಗಳನ್ನು ಕೂಲ್ ಮಾಡುತ್ತೆ. ಅದೇ ಎಲೆಕ್ಟ್ರಿಸಿಟಿ ಬಾಯ್ಲರಲ್ಲಿ ಬಂದಾಗ ನೀರನ್ನು ಬಿಸಿ ಮಾಡುತ್ತೆ. ಇನ್ನು ಸ್ಟವ್ ಮೇಲೆ ಬಂದಾಗ ಅದು ಪದಾರ್ಥಗಳನ್ನು ಬೇಯಿಸುತ್ತೆ. ಈಗ ಪದಾರ್ಥ ಬೇಯಿಸುವಂಥದ್ದು ಆ ಸ್ಟವ್ ಇರಬಹುದು, ಬೆಳಕು ಕೊಡುವಂಥದ್ದು ಬಲ್ಪ್ ಇರಬಹುದು. ಅದಕ್ಕೆಲ್ಲ ಮೂಲ ಯಾರು? ಎಲೆಕ್ಟ್ರಿಸಿಟಿ. ಕರೆಂಟ್ ಹೋಯ್ತು ಅಂದ್ಬಿಡ್ತಾರೆ. ದೀಪ ಬರ್ತಾ ಇತ್ತು, ದೀಪ ಹೊರಟಾಯಿತು. ಯಾಕೆ? ಕರೆಂಟ್ ಹೋಯಿತು. ಆದ್ದರಿಂದ ಆ ಎಲೆಕ್ಟ್ರಿಸಿಟಿಯಂತೆ ಆತ್ಮನು ಚೈತನ್ಯ ಸ್ವರೂಪನಾಗಿ ಎಲ್ಲ ಅನಾತ್ಮವಾದ ದೇಹೇಂದ್ರಿಯಾದಿ ಸಂಘಾತಕ್ಕೆ ಬೆಳಕನ್ನು ಕೊಡುತ್ತಿರುವಂಥವನು, ಅವನನ್ನೇ ಬ್ರಹ್ಮ ಅಂತಾರೆ. ಉಪನಿಷತ್ತುಗಳಲ್ಲಿ ನಾನು ಬ್ರಹ್ಮ ಎನ್ನುವಾಗ ಈ ಶರೀರವನ್ನು, ಇಂದ್ರಿಯ ಮನೋಬುದ್ಧಿಗಳನ್ನು ಇಟ್ಕೊಂಡು ನಾನು ಅಂತ ಹೇಳ್ತಾ ಇಲ್ಲ. ಇದೆಲ್ಲವನ್ನು ಅನಾತ್ಮ ತತ್ವ ಅಂತ ತಿಳ್ಕೊಂಡು ಇದರಿಂದ ಬೇರ್ಪಡಿಸಲ್ಪಟ್ಟ ಶುದ್ಧನಾದಂಥ ಆತ್ಮನನ್ನೇ ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಂಡರೆ ಅವನಿಗೆ ಬ್ರಹ್ಮಜ್ಞಾನಿ ಅಂತ ಹೆಸರು. ಅಂಥ ಬ್ರಹ್ಮಜ್ಞಾನಿಗಳಿಗೆ ತೇಷಾಂ ಶಾಂತಿ ಶಾಶ್ವತಿ, ಶಾಶ್ವತವಾದ ಶಾಂತಿ ಮೋಕ್ಷ ಲಭಿಸುತ್ತದೆ ಅಂತ ಹೇಳ್ತಾರೆ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಅನುಗ್ರಹದಿಂದ, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಆಶೀರ್ವಾದದಿಂದ ನಮಗೆ ಇಂಥ ಆತ್ಮಜ್ಞಾನ ಉಂಟಾಗಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.